ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಲ್ಲಂಗಡಿ ಹಣ್ಣಿಂದು ದೋಸೆ. ಯಾವತ್ತಾದ್ರೂ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಲೈಕ್ ಮಾಡಿರಿ. ಮೊದಲಿಗೆ ನಾ ಇಲ್ಲಿ 1 ಗ್ಲಾಸ್ ದೋಸೆ ಅಕ್ಕಿ, 2 ಚಮಚ ಮೆಂತ್ಯಕಾಳು, 2 ಚಮಚ ಉದ್ದಿನಬೇಳೆ ಬೇರೆ ದೋಸೆ ರೆಸಿಪಿನೂ ನನ್ನ ಚಾನಲ್ನಾಗ ಅದಾವ. ಇನ್ನು ಯಾರಾದರೂ ನೋಡಿಲ್ಲ ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ, ಚೆಕ್ ಮಾಡಿರಿ. ಎಲ್ಲನೂ ನೀರಿನಾಗ ಸ್ವಚ್ಛಗೆ ತೊಳ್ಕೊಬೇಕು. ಹಂಗೆ ನಾ ಇಲ್ಲೊಂದು ಅರ್ಧ ಬಟ್ಲ ಅವಲಕ್ಕಿ ತೊಳತೀನಿ. ಅದನ್ನ ನೀರಿನಾಗ ತೊಳೆದು ನಾರ್ಮಲ್ ದೋಸೆಗೆ ಹೆಂಗೆ ನೀರು ಹಾಕ್ತಿರಲ್ಲ ಹಂಗೆ ನೀರು ಹಾಕಿ 5 ರಿಂದ 6 ತಾಸು ನೆನೆಯಕ್ಕೆ ಬಿಡಬೇಕು. ವಿಡಿಯೋನ ಸ್ಕಿಪ್ ಮಾಡಲಾರ್ದಾಗ ಕಂಪ್ಲೀಟಾಗಿ ನೋಡಿರಿ, ಯಾಕಂದ್ರೆ ಒಮ್ಮೊಮ್ಮೆ ನಡುಕ್ಕೆ ನಾನು ಟಿಪ್ಸ್ ಅದು ಹೇಳ್ತಿರ್ತೀನಿ, ಮಿಸ್ ಆಗುತ್ತೆ. ಅದಕ್ಕೆ ಸಣ್ಣ ಬಟ್ಟದಲ್ಲೇ 3 ಬಟ್ಲ ಆಗುವಷ್ಟು ಕಲ್ಲಂಗಡಿ ಹಣ್ಣಾದ್ಮೇಲೆ ಕೆಳಗೆ ವೈಟ್ ಲೇಯರ್ ಬರುತ್ತಲ್ಲ ಅದನ್ನ ಸಣ್ಣಕ್ಕೆ ಪೀಸ್ ಮಾಡಿ ಹಾಕೊಳತ್ತೇನೆ. ಅಕ್ಕಿ 5 ರಿಂದ 6 ತಾಸು ನೆನೆದ ಮೇಲೆ ಮಿಕ್ಸಿಗೆ ನೆನೆಸಿ ಇಟ್ಟಿದ್ದ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು, ಅವಲಕ್ಕಿ, ಕಟ್ ಮಾಡಿ ಇಟ್ಕೊಂಡಿದ್ದು ಕಲ್ಲಂಗಡಿ ಹಣ್ಣಿನ ಪೀಸಸ್ ಎಲ್ಲನೂ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ಹೆಂಗೆ ನಾರ್ಮಲ್ ದೋಸೆ ಹಿಟ್ಟಿಗೆ ಹೆಂಗೆ ರುಬ್ಕೋತೇವಲ್ಲ ಹಂಗೆ ಸಣ್ಣಗೆ ರುಬ್ಕೋಬೇಕು. ಕಲ್ಲಂಗಡಿ ಹಣ್ಣು ಸಿಪ್ಪಿ ಒಳಗೆ ಭಾಳ ನೀರು ಇರುತ್ತಂತ ಗೊತ್ತಾಗಿರುತ್ತೆ. ಅದಕ್ಕೆ ಇಲ್ಲಿ ರುಬ್ಬೋ ಮುಂದೆ ಭಾಳ ನೀರು ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಹಿಟ್ಟು ರುಬ್ಬಿದ ಮ್ಯಾಗ ಅದಕ್ಕೊಂದು ಸ್ವಲ್ಪ ಸೋಡಾ ಹಾಕಿ ಚಂದಕ್ಕೆ ಕಲಿಸ್ಬೇಕು. ಸೋಡಾ ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಹಾಕಿ ಚಂದಗೆ ಕಲಿಸಿ 6 ರಿಂದ 7 ತಾಸು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ರುಬ್ಬಿದ ಮ್ಯಾಗ 6 ರಿಂದ 7 ತಾಸು ನೆನಿಬೇಕು. ನೆನೆದ ಮೇಲೆ ಅದಕ್ಕೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಕಲಿಸ್ಬೇಕು. ಹಂಚಕ್ಕಾದ್ಮ್ಯಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾರ್ಮಲ್ ದೋಸೆ ಹೆಂಗೆ ಹಾಕ್ತೀವಿ ಹಂಗೆ ಹಾಕಬೇಕು. ನಂದಿಲ್ಲಿ ಕಬ್ಬಿಣದ ಹಂಚದ, ಹಂಗೆ ಸ್ವಲ್ಪ ನಾ ಎಣ್ಣೆ ಹಚ್ಚಿ ದೋಸೆ ಹಾಕಕತ್ತೀನಿ. ನಾರ್ಮಲ್ ದೋಸೆ ಇದ್ದಂಗೆ ಐತಿ, ಇದ್ರಾಗೇನು ಸ್ಪೆಷಲ್ ಅಂತ ಅಂದ್ಕೊಂಡಿರ್ಬೋದು. ಆದರೆ ಇದಕ್ಕೆ ಉದ್ದಿನಬೇಳೆ ಅಷ್ಟು ಜಾಸ್ತಿ ಖರ್ಚಾಗಂಗಿಲ್ಲ, ಯಾಕಂದ್ರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪಿ ಹಾಕಿರ್ತೀವಿ. ಯೂಶ್ವಲಿ ನಾವು ಒಂದು ಅರ್ಧ ಬಟ್ಲ ಆದರೂ ಉದ್ದಿನಬೇಳೆ ಹಾಕಿರ್ತೀವಿ. ಇಲ್ಲಿ ಸಿಪ್ಪಿ ಹಾಕಿರೋದ್ರಿಂದ ಒಂದು 2 ಚಮಚ ಹಾಕಿದ್ರೆ ಸಾಕಷ್ಟೆ. ಮತ್ತು ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ಸೀಸನ್ ಇದ್ದಾಗ ಮಾಡಿಕೊಂಡು ತಿನ್ಬೋದು. ಅಕ್ಕಿನ ಬೆಳಗ್ಗೆ ನೆನೆ ಇಟ್ಕೊಂಡು ರಾತ್ರಿ ರುಬ್ಕೊಂಡು ಮರ್ದಿವ್ಸಗೆ ಮಾಡ್ಕೋಬೋದು. ಸಿಪ್ಪಿನ ತಿಂದು ಸುಮ್ಮನೆ ಎಸೆಯೋ ಬದಲು ಹಿಂಗೇನಾದರೂ ಯೂಸ್ ಮಾಡ್ಕೋಬೋದು, ವೇಸ್ಟ್ ಆಗಲ್ಲ. ನೋಡಿದ್ರಲ್ಲ ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪಿಂದ ದೋಸೆ ಹೆಂಗೆ ಮಾಡೋದು ಅಂತ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಕಲರು ಗೋಲ್ಡನ್ ಬ್ರೌನ್ ಆದಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಡಿ. ಇವಾಗ ಕಲ್ಲಂಗಡಿ ಹಣ್ಣಿನ ದೋಸೆ ರೆಸಿಪಿ ರೆಡಿ. ಇದನ್ನು ಚಟ್ನಿ, ದೋಸೆ, ಪಲ್ಯ ಯಾವ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನೀವು ಈ ರೆಸಿಪಿ ಟ್ರೈ ಮಾಡಿದರೆ ಟ್ರೈಡ್ ಅಂತ ಕಮೆಂಟ್ನಾಗ ಹಾಕಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.